ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನ ನಾವು ಖಂಡಿತವಾಗ್ಲೂ ನಿವಾರಣೆ ಮಾಡ್ಕೊಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ನಾನು ಹೇಳ್ಕೊಡೋ ಅಂಥ ಒಂದು ಸರಳವಾದ ಮಾಹಿತಿನ ನೀವು ತಿಳ್ಕೊಂಡು ಅದೇ ರೀತಿ ನೀವು ಖಂಡಿತವಾಗ್ಲೂ ಆಚರಣೆ ಮಾಡಬೇಕಾಗುತ್ತೆ. ಯಾಕಂದರೆ ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ವ್ರತ ಆಚರಣೆನ ನಾವು ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಜೀವನದಲ್ಲಿರೋಂಥ ಕಷ್ಟ ಕಾರ್ಪಣ್ಯಗಳನ್ನ ನಾವು ನಿವಾರಣೆ ಮಾಡ್ಕೊಬೇಕು ಅಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ಸಂಜೆಯ ಒಳಗಡೆ ನೀವು ನಾನು ಹೇಳ್ತಿರೋಂಥ ಈ ಅನಂತ ಚತುರ್ದಶಿಯ ಕಥೆನ ಶ್ರವಣ ಮಾಡಿ, ಅಂದರೆ ಒಂದು ಸರಿ ಕೇಳಿಸ್ಕೊಳ್ಳೋದಾಗಲಿ ಅಥವಾ ಒಂದು ಸಾರಿ ಓದೋದ್ರಿಂದ ನಾವು ಮಾಡಿರೋಂಥ ಪಾಪಕರ್ಮಗಳೆಲ್ಲ ನಿವಾರಣೆ ಆಗಿ ನಮಗೂ ಸಹ ಲಕ್ಷ್ಮಿಯ ಸಮೇತ ನಮಗೆ ಆಶೀರ್ವಾದ ಸಿಗುತ್ತೆ. ಅದರಲ್ಲೂ ನಾವು ಕೂಡ ಬಡತನ ನಿರ್ಮೂಲ ಆಗಿ ನಾವು ಕೂಡ ಶ್ರೀಮಂತರಾಗಬೇಕು ಅಂದಾಗ ಮಾನಸಿಕ ಪೂಜೆ, ಅಂದರೆ ನಾವು ಕುಳಿತಿರುವ ಕಡೆಯಲ್ಲೇ ನಾವು ಎಲ್ಲಿರ್ತೀವೋ ಅಲ್ಲೇ ಕೂತ್ಕೊಂಡು ಮಾನಸಿಕವಾಗಿ ಈ ಕಥೆನ ನಾವು ಓದಿ ಶ್ರವಣ ಮಾಡಿಕೊಂಡು ಅಂದರೆ ಕೇಳಿಸ್ಕೊಂಡು ಅಥವಾ ಪಠಣ ಮಾಡಿ ನಾವು ಹೇಳೋದ್ರಿಂದ ನಮಗೆ ಖಂಡಿತವಾಗ್ಲೂ ಪೂರ್ಣ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಅಂಥ ಶಕ್ತಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಇರುತ್ತೆ. ಎಲ್ಲ ಪೂಜೆಗಿಂತ ಶ್ರೇಷ್ಠವಾದದ್ದು ಮಾನಸಿಕ ಪೂಜೆ. ಅಂದರೆ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ಭಗವಂತನ ನಾವು ಪ್ರೀತಿಯಿಂದ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಅದರ ಅನುಗ್ರಹ ಪೂರ್ತಿಯಾಗಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಅನಂತ ಪದ್ಮನಾಭ ವ್ರತದ ಕಥೆನ ನನಗೆ ಗೊತ್ತಿರೋ ರೀತಿ ಪುಟ್ಟದಾಗಿ ನಿಮಗೆ ತಿಳಿಸೋ ಅಂಥ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಆ ಕಥೆ ಈ ರೀತಿ ಇದೆ. ಅನಂತ ಪದ್ಮನಾಭ ವ್ರತದ ಕಥೆ. ಅನಂತ ಪದ್ಮನಾಭ ವ್ರತದ ಕಥೆಯನ್ನು ಶ್ರೀಕೃಷ್ಣನು ಧರ್ಮರಾಜನಿಗೆ ವಿವರಿಸುತ್ತಾನೆ. ಕೃತಯುಗದಲ್ಲಿ ಸುಮಂತ ಮತ್ತು ದೀಕ್ಷಾ ಎಂಬ ಬ್ರಾಹ್ಮಣ ದಂಪತಿಗಳು ವಿಷ್ಣುವಿನ ಕೃಪೆಯಿಂದ ಹೆಣ್ಣು ಮಗುವನ್ನು ಪಡೆದರು ಮತ್ತು ಅವರು ಹುಡುಗಿಗೆ ಶೀಲಾ ಎಂದು ಹೆಸರಿಸಿ ಅವಳನ್ನು ಮುದ್ದಾಗಿ ಬೆಳೆಸಿದರು. ಈ ನಡುವೆ ಸುಮಂತನ ಪತ್ನಿ ದೀಕ್ಷಾ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ಸುಮಂತ ಬೇರೊಬ್ಬ ಹೆಣ್ಣು ಮಗಳನ್ನು ಮದುವೆಯಾಗುತ್ತಾನೆ. ಅಷ್ಟರಲ್ಲಿ ಕೌಂಡಿನ್ಯನು ರೂಪ ಲಾವಣ್ಯಗಳಾಗಿರುವ ಶೀಲಳನ್ನು ಮದುವೆಯಾಗಲು ಬಯಸುತ್ತಾನೆ ಮತ್ತು ಸುಮಂತನ ಒಪ್ಪಿಗೆಯೊಂದಿಗೆ ಅವಳನ್ನು ಮದುವೆಯಾಗುತ್ತಾನೆ. ನಂತರ ಶೀಲಳ ಜೊತೆಗೆ ಎತ್ತಿನ ಬಂಡಿಯಲ್ಲಿ ಹಿಂತಿರುಗುವಾಗ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾರೆ. ಆಗ ಶೀಲಾ ಅಲ್ಲೇ ಹತ್ತಿರದ ನದಿ ದಂಡೆಯಲ್ಲಿ ಪೂಜೆ ಮಾಡುತ್ತಿದ್ದ ಕೆಲವರ ಬಳಿ ಬಂದು ಪೂಜೆಯ ಬಗ್ಗೆ ಕೇಳುತ್ತಾಳೆ. ಅವರು ಅನಂತ ಪದ್ಮನಾಭ ವ್ರತದ ಬಗ್ಗೆ ಮಾತನಾಡುತ್ತಾರೆ. ಈ ದಿನ ನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿ ಆ ಪೂಜೆಯಲ್ಲಿ ಇಡುವ 14 ರೇಷ್ಮೆ ದಾರವನ್ನು ಗಂಡನು ಹೆಂಡತಿಯ ಎಡಗೈಗೆ ಮತ್ತು ಹೆಂಡತಿಯು ಗಂಡನ ಬಲಗೈಗೆ ಕಟ್ಟಿದರೆ ಸಂಪತ್ತು ಮತ್ತು ಸಂತೋಷ ಸಿಗಲಿದೆ ಎನ್ನುತ್ತಾರೆ. ಆಗ ಸುಶೀಲೆಯು ಪತಿಯ ಸಹಕಾರದಿಂದ ಶ್ರೀ ಅನಂತನ ಪೂಜೆಯನ್ನು ಮಾಡುತ್ತಾಳೆ. ಕ್ಷಣ ಮಾತ್ರದಲ್ಲಿ ಬಡತನ ತೊಲಗಿ ಪತಿಯ ಆಶ್ರಮವು ಅಷ್ಟೈಶ್ವರ್ಯಗಳಿಂದ ತುಂಬುತ್ತದೆ. ಪತಿಯು ಸುಶೀಲೆಯ ಕೈಯಲ್ಲಿದ್ದ ಅನಂತನ ದಾರವನ್ನು ನೋಡುತ್ತಾನೆ. ಯಾರನ್ನು ವಶ ಮಾಡಿಕೊಳ್ಳಲು ಇದನ್ನು ಕಟ್ಟಿಕೊಂಡಿರುವೆ ಎಂದು ಕೇಳುತ್ತಾನೆ. ಸಾಲದೆಂಬಂತೆ ಆ ದಾರವನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಹಾಕಿಬಿಡುತ್ತಾನೆ. ಕೂಡಲೇ ಸುಶೀಲೆಯು ಸುಡುತ್ತಿದ್ದ ದಾರವನ್ನು ಹಾಲಿನಲ್ಲಿ ನೆನೆಸಿ ಇಡುತ್ತಾಳೆ. ಅನಂತ ಕೌಂಡಿಲ್ಯನು ತನ್ನೆಲ್ಲ ಆಸ್ತಿಪಾಸ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಪಶ್ಚಾತ್ತಾಪ ಪಡುವ ಮನಸ್ಸಿನಿಂದ ಇದಕ್ಕೆ ಮರಳುವ ಮಾರ್ಗವೇನು? ತನ್ನ ಹೆಂಡತಿಯನ್ನು ಕೇಳಿ ಅನಂತನ ಮನಸ್ಸನ್ನು ಸಂತೋಷಪಡಿಸಲು ತಪಸ್ಸು ಮಾಡುತ್ತಾನೆ. ಭಗವಾನ್ ವಿಷ್ಣುವು ಕಾಣಿಸಿಕೊಂಡು ತಕ್ಷಣ ಅವನು ಸ್ತುತಿಸಿ ಮುಂದೆ ಹೋಗುತ್ತಾನೆ. ಅನಂತನು ನಿನ್ನನ್ನು ಆಶೀರ್ವದಿಸುತ್ತಾನೆ, ಆದರೆ ನಿಮ್ಮ ಮನೆಯಲ್ಲಿ 14 ವರ್ಷಗಳ ಕಾಲ
ನಂತರ ಅನಂತ ಚತುರ್ದಶಿ ಉಪವಾಸ ಮಾಡುವಂತೆ ಸಲಹೆ ನೀಡುತ್ತಾನೆ. ಅಂದು ಧರಿಸುವ ತೋರಣವು ಸಕಲ ಐಶ್ವರ್ಯಗಳನ್ನು ತಂದು ಅನುಗ್ರಹಿಸಲಿ ಎಂದು ಆಶೀರ್ವದಿಸುತ್ತಾನೆ. ಹೀಗೆ ಅಂದಿನಿಂದ ಅನಂತ ಚತುರ್ದಶಿ ವ್ರತ ಆಚರಣೆ ರೂಢಿಯಲ್ಲಿದೆ. ನೋಡಿ ಸ್ನೇಹಿತರೆ, ಇಷ್ಟೇ ಈ ಕಥೆಯ ಸಾರಾಂಶ. ಅದಕ್ಕೋಸ್ಕರ ನಾನು ಹೇಳಿದ್ದು, ಇವತ್ತು ನೀವು ದೇವಸ್ಥಾನಗಳಿಗೆ ಖಂಡಿತವಾಗ್ಲೂ ಹೋಗಿ. ಯಾಕಂದರೆ ಸ್ನೇಹಿತರೆ, ನೀವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಅಲ್ಲಿ ದೇವಸ್ಥಾನದಲ್ಲಿ ವ್ರತಗಳು ಮಾಡ್ತಾಯಿದ್ರೆ, ಆಚರಣೆಗಳು ಮಾಡ್ತಾಯಿದ್ರೆ, ಪದ್ಧತಿಗಳನ್ನ ನಿಮಗೆ ಮಾಡ್ತಾಯಿದ್ರೆ, ಹೋಮಗಳು ಮಾಡೋಂಥ ಸ್ಥಳಗಳಿಗೆ ಹೋದಾಗ ಅಲ್ಲಿ ನಿಮಗೆ ಏನಾದರೂ ಅನಂತ ಚತುರ್ದಶಿಯ ವ್ರತದ ಧಾರಣೆಯ ದಾರ, ನಿಮಗೆ ಕಂಕಣದ ದಾರ ಸಿಕ್ಕಿದೆ ಆದರೆ, ರಕ್ಷಾ ದಾರ ಸಿಕ್ಕಿದೆ ಆದರೆ, ಅದನ್ನು ಅವರು ಏನಾದರೂ ನಿಮ್ಮ ಅದೃಷ್ಟಕ್ಕೆ ನಿಮಗೆ ಕಟ್ಟಿದ್ದೆ ಆದರೆ ನಿಮ್ಮ ಜೀವನವೇ ಬದಲಾಗಬಿಡ್ಬೋದು. ನಿಮ್ಮ ಇಷ್ಟು ದಿನ ನೀವು ಅನುಭವಿಸಿದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ರಕ್ಷೆ ಸಿಕ್ತು ಅಂದ್ಕೊಳ್ಳಿ, ಯಾರೋ ಬಂದು ನಿಮಗೆ ಕಟ್ಬಿಟ್ರು ಅಂದ್ಕೊಳ್ಳಿ, ಆಗ ನಿಮ್ಮಲ್ಲೂ ಕೂಡ ನಿಮ್ಮಲ್ಲಿರೋಂಥ ದಾರಿದ್ರ್ಯ ನಿವಾರಣೆ ಆಗಿ ನೀವು ಕೂಡ ಶ್ರೀಮಂತರಾಗ್ಬಿಡ್ಬೋದು. ನಮ್ಮ ಮನೇಲಿರೋಂಥ ಬಡತನ ನಿವಾರಣೆ ಆಗ್ಬಿಡ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು, ಯಾವತ್ತೂ ಅಷ್ಟೇ ದೇವರ ದರ್ಶನ ಮಾಡಿ. ಅದರಲ್ಲೂ ನಾನು ಇವತ್ತು ನಿಮಗೆ ಹೇಳಿದೆ ದರ್ಬೇನ ಕೊಡಿ ಅಂತ. ಯಾಕಂದರೆ ನಾವು ಒಂದು ದರ್ಬೇನ ಕೊಟ್ಟಾಗ ಅದರಲ್ಲಿ ಯಾಕೆ ಅಂತ ವಿಶೇಷತೆ ಇದೆ ಅಂದರೆ, ಅದನ್ನು ದರ್ಬೆಯಿಂದ ಶೇಷನಾಗನ್ನು ಮಾಡ್ತಾರೆ. ಅಂದರೆ ಕೆಲವೊಬ್ಬರು ಅದನ್ನು ಇವತ್ತು ಬಳಸ್ಕೊಳ್ಳಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಹೋಮಕ್ಕೆ ಬಳಸ್ಕೊಂಡಾಗ ನಮ್ಮಲ್ಲಿರೋಂಥ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ಕೆಲವೊಂದು ವಸ್ತುಗಳನ್ನ ನಾನು ಹೇಳ್ತಿದ್ದೀನಿ ಅಂದರೆ ಅದರಿಂದ ನಮಗೆ ಒಂದು ಒಳ್ಳೆಯದಾಗೋ ಉದ್ದೇಶದಿಂದ ತಿಳಿಸ್ತೀನಿ. ಯಾಕಂದರೆ ಕೆಲವೊಬ್ಬರಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಪೂಜೆ ಪುನಸ್ಕಾರ ಮಾಡೋವಂಥ ಶಕ್ತಿ ಇರಲ್ಲ. ಆದರೆ ಆ ವಸ್ತುಗಳನ್ನ ಕೊಟ್ಟಾಗ ಆ ಪೂಜೆಯಿಂದ ಸಿಗೋವಂಥ ಪ್ರತಿಫಲ ಪೂರ್ಣ ನಮಗೆ ದಕ್ಕಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ಇವತ್ತಿನ ದಿನ ಈ ಕಥೆನ ನೀವು ಶ್ರವಣ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ನೇಹಿತರೆ, ನಾನು ಹೇಳ್ಕೊಡೋದೇನು ಅಂದರೆ, ನೋಡಿ ಇವತ್ತಿನ ದಿನ ನಿಮಗೆ ವಿಶೇಷವಾಗಿ ಮತ್ತೊಂದು ಮಾಹಿತಿನ ನಾನು ನಿಮಗೆ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ಒಂದು ಪೂಜೆನ ನಾವು ಮಾಡಬೇಕು ಅಂದರೆ ಒಳ್ಳೆ ಮನಸ್ಸಿಂದ, ಒಳ್ಳೆ ಪ್ರೀತಿಯಿಂದ ನಾವು ಭಗವಂತನ ನಾವು ಸ್ಮರಣೆ ಮಾಡಿದ್ದೆ ಆದರೆ, ನಾವು ಯಾವೊಂದು ಉದ್ದೇಶಕ್ಕೆ ನಾವು ಪೂಜೆನ ಮಾಡ್ತಾ ಇರ್ತೀವೋ ಅದು ಖಂಡಿತವಾಗ್ಲೂ ನಮಗೆ ಪೂರ್ಣ ಫಲದ ಪ್ರತಿಫಲ ನೀಡುತ್ತೆ. ನೋಡಿ ಸ್ನೇಹಿತರೆ, ಅದರ ಜೊತೆಯಾಗಿ ನೀವು ಈ ಅಷ್ಟೋತ್ತರ ಪದ್ಮನಾಭ ಸ್ವಾಮಿಯ ಅಷ್ಟೋತ್ತರ ನಾಮಾವಳಿಗಳನ್ನ, ಶತನಾಮಾವಳಿಗಳನ್ನ ಸಹ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಂ ಕೃಷ್ಣಾಯ ನಮಃ, ಓಂ ಕಮಲನಾಥಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಸನಾತನಾಯ ನಮಃ, ಓಂ ವಸುದೇವಾತ್ಮಜಾಯ ನಮಃ, ಓಂ ಪುಣ್ಯಾಯ ನಮಃ, ಓಂ ಲೀಲಮಾನುಷ ವಿಗ್ರಹಾಯ ನಮಃ, ಓಂ ವತ್ಸ ಕೌಸುಭಧರಾಯ ನಮಃ, ಓಂ ಯಶೋಧವತ್ಸಲಾಯ ನಮಃ, ಓಂ ಹರಿಯೇ ನಮಃ, ಓಂ ಚತುರ್ಭುಜಾತ್ತ ಸಕ್ರಾಸಿಗದ ನಮಃ, ಓಂ ಶಾಕಾಂಬುಜಾಯ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಓಂ ಶಾಕಾಂಬುಜ ಯುಧಾಯುಜ ನಮಃ, ಓಂ ದೇವಕಿ ನಂದನಾಯ ನಮಃ, ಓಂ ಶ್ರೀಶಾಯ ನಮಃ, ಓಂ ನಂದಗೋಪ ಪ್ರಿಯಾತ್ಮಜಾಯ ನಮಃ, ಓಂ ಯಮುನಾ ವೇದ ಸಂಹಾರಿಣೇ ನಮಃ, ಓಂ ಬಲಭದ್ರ ಪ್ರಿಯಾನುಜಾಯ ನಮಃ, ಓಂ ಪೂತನ ಜೀವಿತ ಹರಾಯ ನಮಃ, ಓಂ ಶಕಟಾಸುರ ಭಂಜನಾಯ ನಮಃ, ಓಂ ವಜ್ರಾಜ ನಾನಂದಿನೇ ನಮಃ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಅದನ್ನು. ಓಂ ನಂದವಜ್ರಾಜ ನಾನಂದಿನೇ ನಮಃ, ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ, ಓಂ ನವನೀತ ವಿಲಿಪ್ತಂಗಾಯ ನಮಃ. ಆಮೇಲೆ ಓಂ ಅನಗಾಯ ನಮಃ, ಓಂ ನವನೀತ ಹರಾಯ ನಮಃ, ಓಂ ಮುಚುಕುಂದ ಪ್ರಸಾದಕಾಯ ನಮಃ, ಓಂ ಷೋಡಶ್ರೀ ಸಹಸ್ರೇಶಾಯ ನಮಃ, ಓಂ ತ್ರಿಭಂಗಿನೇ ನಮಃ, ಓಂ ಮಧುರಾಕೃತಾಯ ನಮಃ, ಓಂ ಶುಕ ವಾಗ ಮೃತಾಬ್ಧಿ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಸ್ನೇಹಿತರೆ, ಸ್ವಲ್ಪ ನೋಡಿ. ಓಂ ಶುಕವಾಗ ಮೃತಾಬ್ಧಿಂ
ದವೇ ನಮಃ. ಓಂ ಗೋವಿಂದಾಯ ನಮಃ. ಓಂ ಯೋಗಿನಾಂ ಪತಯೇ ನಮಃ. ಓಂ ವತ್ಸವಾಟೀಚಾರಾಯ ನಮಃ. ಓಂ ಅನಂತಾಯ ನಮಃ. ಓಂ ಧೇನುಕಾಸುರ ಭಂಜನಾಯ ನಮಃ. ಓಂ ತೃಣೀಕೃತ ತೃಣವರ್ತಾಯ ನಮಃ. ಓಂ ಯಮುಳಾರ್ಜುನ ಭಂಜನಾಯ ನಮಃ. ಓಂ ಉತ್ತಲೋತ್ತಲ ಲಾಭತ್ರೇ ನಮಃ. ಓಂ ತಮಾಲ ಶ್ಯಾಮಲ ಕೃತೆ ನಮಃ. ಓಂ ಗೋಪೀಶ್ವರಾಯ ನಮಃ. ಓಂ ಯೋಗಿನೇ ನಮಃ. ಓಂ ಕೋಟಿ ಸೂರ್ಯ ಸಮಪ್ರಭಾಯ ನಮಃ. ಓಂ ಈಲಾಪತಿಯೇ ನಮಃ. ಓಂ ಪರಂ ಜ್ಯೋತಿಷ್ಯೇ ನಮಃ. ಓಂ ಯಾದದೇವೇಂದ್ರಾಯ ನಮಃ. ಓಂ ಯದುದ್ವಹಾಯ ನಮಃ. ಓಂ ವನಮಾಲಿನೇ ನಮಃ. ಓಂ ನೋಡಿ ಆಮೇಲೆ ಓಂ ಪೀತವಾಸನೆ ನಮಃ. ಓಂ ಪಾರಿಜಾತ ಪಹಾರಕಾಯ ನಮಃ. ಓಂ ಗೋವರ್ತನಾಚ ಲೋದೋತ್ರೇ ನಮಃ. ಓಂ ಗೋಪಾಲಾಯ ನಮಃ. ಓಂ ಸರ್ವಪಾಲಕಾಯ ನಮಃ. ಓಂ ಆಜಾಯ ನಮಃ. ಓಂ ನಿರಂಜನಾಯ ನಮಃ. ಓಂ ಕಾಮಜನಕಾಯ ನಮಃ. ಓಂ ಕಂಜಲೋಚನಾಯ ನಮಃ. ಓಂ ಮಧುಗ್ನೇ ನಮಃ. ಓಂ ಮಧುರನಾಥಾಯ ನಮಃ. ಓಂ ದ್ವಾರಕ ನಾಯಕಾಯ ನಮಃ. ಓಂ ಬಲಿನೇ ನಮಃ. ಓಂ ಬೃಂದಾವನಾಂತ ಸಂಚಾರಿಣೇ ನಮಃ. ಓಂ ತುಳಸೀಧಾಮ ಭೂಷಣಾಯ ನಮಃ. ಓಂ ಶಮಂತಕಮಣಿಹರ್ತ್ರೇ ನಮಃ. ಓಂ ನಾರಾಯಣಾತ್ಮಕಾಯ ನಮಃ. ಓಂ ಕುಜ್ಜ ಕೃಷ್ಣಾಂಬಧರಾಯ ನಮಃ. ಓಂ ಐನೇ ನಮಃ. ಓಂ ಪರಮಪುರುಷಾಯ ನಮಃ. ಓಂ ಮುಷ್ಟಿಕಾಸುರ ಚಾಣೂರ ನಮಃ. ಓಂ ಮಲ್ಲಯುದ್ಧ ವಿಶಾರದಾಯ ನಮಃ. ಓಂ ಸಂಸಾರವರಿಣೇ ನಮಃ. ಓಂ ಕಂಸಾರಾಯ ನಮಃ. ಓಂ ಮುರಾರಾಯ ನಮಃ. ಓಂ ನರಾತ್ಮಕಾಂತಕಾಯ ನಮಃ. ಓಂ ಕೃಷ್ಣ ವ್ಯಾಸನ ಕರ್ಷಕಾಯ ನಮಃ. ಓಂ ಶಿಶುಪಾಲಶಿರ ಚೇತ್ರೇ ನಮಃ. ಓಂ ದುರ್ಯೋಧನ ಕುಲಾಂತಕಾಯ ನಮಃ. ಓಂ ವಿದೂರ ಕ್ರೂರ ವರದಾಯ ನಮಃ. ಓಂ ವಿಶ್ವರೂಪ ಪ್ರದರ್ಶಕಾಯ ನಮಃ. ಓಂ ಸತ್ಯವಾಚೇ ನಮಃ. ಓಂ ಸತ್ಯಸಂಕಲ್ಪಾಯ ನಮಃ. ಓಂ ಸತ್ಯಭಾಮಮರತಾಯ ನಮಃ. ಓಂ ಜೈನೇ ನಮಃ. ಓಂ ಸುಭದ್ರ ಪೂರ್ವಜಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಭೀಷ್ಮ ಮುಕ್ತಿ ಪ್ರದಾಯಕಾಯ ನಮಃ. ಓಂ ಜಗದ್ಗುರುವೇ ನಮಃ. ಓಂ ಜಗನ್ನಾಥಾಯ ನಮಃ. ಓಂ ವೇಣುನಾದ ವಿಶಾರದಾಯ ನಮಃ. ಓಂ ವೃಷಭಾಸುರ ವಿಧ್ವಂಸಿನೇ ನಮಃ. ಓಂ ಬಾಣಾಸುರ ಕರಂತಾಕೃತೆ ನಮಃ. ಓಂ ಯುಧಿಷ್ಠಿರ ಪ್ರತಿಷ್ಠಾತ್ರೇ ನಮಃ. ಓಂ ಬಹಿರ್ಬಹ್ರ ವಸಂತಕಾಯ ನಮಃ. ಓಂ ಪಾರ್ಥಸಾರಥಿಯೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಗೀತಾಮೃತ ಮೋಹದಧಿಯೇ ನಮಃ. ಓಂ ಕಾಳಿಯ ಪಣಿ ಮಾಣಿಕ್ಯಾರಂ ನಮಃ. ಓಂ ಜೀತ ಶ್ರೀಪಾದಂಬುಜಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಯಜ್ಞಭೋಕ್ತ್ರೇ ನಮಃ. ಓಂ ದಾನವೇಂದ್ರ ವಿನಾಶಕಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಪರಬ್ರಹ್ಮಣೇ ನಮಃ. ಓಂ ಪ್ರಜ್ಞಾಗಶನ ವಾಹನಾಯ ನಮಃ. ಓಂ ಜಲಕ್ರೀಡಾ ಸಮಸ್ತಕ ಗೋಪಿ ವಸ್ತ್ರಾಪಹರ ಕಾಯ ನಮಃ. ಓಂ ಪುಣ್ಯಶ್ಲೋಕಾಯ ನಮಃ. ಓಂ ತೀರ್ಥಕೃತೆ ನಮಃ. ಓಂ ವೇದವೇದ್ಯಾಯ ನಮಃ. ಓಂ ದಯಾನಿಧಿಯೇ ನಮಃ. ಓಂ ಸರ್ವ ತೀರ್ಥಾತ್ಮಕಾಯ ನಮಃ. ಓಂ ಸರ್ವಗ್ರಹ ರೂಪಿಣೇ ನಮಃ. ಓಂ ಪರಮಾತ್ಮರಾಯ ನಮಃ. ಇತಿ ಶ್ರೀ ಅನಂತ ಪದ್ಮನಾಭ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ಅನಂತ ಪದ್ಮನಾಭದ ಅಷ್ಟೋತ್ತರನ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದೆರಡು ಸಾಲು ನನಗೆ ತಡವರಿಸಿರ್ಬೋದು ಸ್ನೇಹಿತರೆ. ಆದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಂಪೂರ್ಣವಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ
ಕೇಳಿದಾಗ ಅಷ್ಟೋತ್ತರ ಕೂಡ ಸಿಗುತ್ತೆ. ಆದರೂ ನನಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳಿಸ್ಕೊಂಡ್ಲಿ ಅಟ್ಲೀಸ್ಟು ಶ್ರವಣದಿಂದ ಕೇಳಿಸ್ಕೊಂಡಾಗ ನಾವು ಮಾಡಿರೋಂಥ ಪಾಪಕರ್ಮಗಳು ಹೋಗಲಿ ಅನ್ನೋ ಉದ್ದೇಶದಿಂದ, ಅಥವಾ ನಮಗೂ ಕೂಡ ಲಕ್ಷ್ಮಿಯ ಅನುಗ್ರಹ ಆಗಲಿ, ಅನಂತನ ಕೃಪೆಯಿಂದ ನಾವು ಮಾಡಿರೋ ಅಂಥ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗಿ ನಾವು ಬಳಲ್ತಿರೋ ಅಂಥ ನೋವುಗಳೆಲ್ಲ ನಿವಾರಣೆ ಆಗಿ ನಮಗೂ ಕೂಡ ಹಣ ಐಶ್ವರ್ಯ ಅನ್ನೋದು, ಆರೋಗ್ಯ ಆಯಸ್ಸು ಅನ್ನೋದು ಖಂಡಿತವಾಗ್ಲೂ ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು.